ಹಾಯ್ ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ರಿಟೇಲರ್ ಇನ್ವಾಯ್ಸ್ ಎಂಟ್ರಿಯನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ. ಗೇಟ್ ವೇ ಆಫ್ ಟ್ಯಾಲಿ ಓಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೇಲ್ಸ್ ಓಚರ್ ನಾವಿಲ್ಲಿ ತಗೊಳ್ಳೋಣ. ಸೇಲ್ಸ್ ಇನ್ವಾಯ್ಸ್ ನಂಬರ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. 0 to 60 ಸೇಲ್ಸ್ ಇನ್ವಾಯ್ಸ್ ನಂಬರ್ ಅನ್ನ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಯಾರಿಗೆ ನಾವು ಸೇಲ್ ಅನ್ನ ಮಾಡ್ತಾ ಇದೀವಿ, ಕಂಪ್ಯೂಟರ್ ವರ್ಡ್ ಸನ್ರಿ ಡೆಬಿಟಾರ್ಸ್ ನೇಮ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾ ಇದೀವಿ ಅಂದಾಗ ಸೇಲ್ಸ್ ಇನ್ವಾಯ್ಸ್ ನಂಬರ್, ಸೇಲ್ಸ್ ಇನ್ವಾಯ್ಸ್ ಜೊತೆಗೆ ನಾವಿಲ್ಲಿ ಡೆಲಿವರಿ ನೋಟ್ ಸಹ ಇಶ್ಯೂ ಮಾಡ್ತೀವಿ. ಆ ಡೆಲಿವರಿ ನೋಟ್ ನಂಬರ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. 060 ಡೆಲಿವರಿ ನೋಟ್ ನಾನಿಲ್ಲಿ ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟರ್ ನಾವಿಲ್ಲಿ ಕೊಡೋಣ. ಇಲ್ಲಿ ನಾವು ರಿಟೇಲರ್ಗೆ ಸೇಲ್ ಮಾಡ್ತಾ ಇರೋದ್ರಿಂದ ರಿಟೇಲರ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೇಲ್ಸ್ @18%. ಯಾವ ಪ್ರಾಡಕ್ಟ್ ನಾವಿಲ್ಲಿ ಸೇಲ್ ಮಾಡ್ತಾ ಇದೀವಿ. ಡೆಲಿವರಿ ನೋಟ್ ನಂಬರ್, ಕಸ್ಟಮರ್ ಸೇಲ್ಸ್ ಆರ್ಡರ್ ನಂಬರ್ ಇಲ್ಲಿ ಬಂದಿದೆ, ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಂಟರ್. ಸೇಲ್ಸ್ ಆರ್ಡರ್ ನಾವಿಲ್ಲಿ ಎಂಟ್ರಿ ಮಾಡಿದ್ವಿ, ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದಿದೆ. ಎಂಟರ್ ನಾವಿಲ್ಲಿ ಮಾಡೋಣ. ಎಂಡ್ ಆಫ್ ಲಿಸ್ಟ್. ಎಂಟರ್. ಇನ್ನೊಂದು ಪ್ರಾಡಕ್ಟ್ ನಾವಿಲ್ಲಿ ಎಂಟ್ರಿ ಮಾಡೋಣ. HP 15S ಲ್ಯಾಪ್ಟಾಪ್. ನಮ್ಮ ಸೇಲ್ಸ್ ಇನ್ವಾಯ್ಸ್ ನಂಬರ್, ಸೇಲ್ಸ್ ಆರ್ಡರ್ ನಂಬರ್, ಡೀಟೇಲ್ಸ್ ಇಲ್ಲಿ ಬಂದಿದೆ, ನೀವು ನೋಡಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಎಂಡ್ ಆಫ್ ಲಿಸ್ಟ್. ಟ್ಯಾಕ್ಸ್ ಅಮೌಂಟ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಕಂಟ್ರೋಲ್ N ಫಾರ್ ಕ್ಯಾಲ್ಕುಲೇಟರ್. ಇಲ್ಲಿ ನಾವು ಸೇಲ್ಸ್ ಟ್ಯಾಕ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. CGST SGST 9%. 18% ಟ್ಯಾಕ್ಸ್ ಅನ್ನ ನಾವಿಲ್ಲಿ ಡಿವೈಡ್ ಮಾಡಿದಾಗ SGST ಮತ್ತು CGST 9% ಇಲ್ಲಿ ಬರುತ್ತೆ. 14,48,200 rupees 9% ಟ್ಯಾಕ್ಸ್ ಇಲ್ಲಿ 1,30,338 rupees ಬರುತ್ತೆ. ಎಂಟರ್. CGST 9%, 1,30,338 rupees ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್. ಅಡ್ವಾನ್ಸ್ ಅಗೇನ್ಸ್ಟ್ ರೆಫರೆನ್ಸ್, ನ್ಯೂ ರೆಫರೆನ್ಸ್, ಆನ್ ಅಕೌಂಟ್ ಅಂದ್ರೆ ಏನು, ಯಾವ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡಬೇಕಂತ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಆನ್ ಅಕೌಂಟ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಂಟರ್. ನರೇಷನ್ ನೀವಿಲ್ಲಿ ಬರೀಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್. ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ರಿಟೇಲರ್ ಇನ್ವಾಯ್ಸ್ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಡೇ ಬುಕ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನಾವು ಮಾಡಿರುವಂತಹ ಓಚರ್ ಎಂಟ್ರೀಸ್ ನಮಗಿಲ್ಲಿ ತೋರಿಸ್ತಾ ಇದೆ. ಸೇಲ್ಸ್ ಓಚರ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನಾವಿಲ್ಲಿ ಎಂಟ್ರಿ ಮಾಡಿರುವಂತಹ ಓಚರ್ ಅಲ್ಲಿ ಯಾವುದೇ ಚೇಂಜಸ್ ಬೇಕಂದಾಗ ನಾವಿಲ್ಲಿ ಆಲ್ಟರ್ ಮಾಡ್ಕೋಬಹುದು, ಅಥವಾ ನಾವಿಲ್ಲಿ PDF ಆಗಿ ಸೇವ್ ಮಾಡ್ಕೋಬೇಕು ಅಥವಾ ಪ್ರಿಂಟ್ ತಗೋಬೇಕು ಅಂದಾಗ ನಾವಿಲ್ಲಿಂದ ಪ್ರಿಂಟ್ ಸಹ ತಗೋಬಹುದು. ಇಲ್ಲಿ ನೀವು ನೋಡಬಹುದು ಪ್ರಿಂಟ್ ಆಪ್ಷನ್ ನಮಗಿಲ್ಲಿ ಕಾಣಿಸ್ತಾ ಇದೆ. ಪ್ರಿಂಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದಾಗ ಪ್ರಿಂಟರ್ ಇಲ್ಲಿ ಇನ್ಸ್ಟಾಲ್ ಇದ್ದಾಗ ಪ್ರಿಂಟರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ಯಾವ ಫಾರ್ಮೆಟ್ ಅಲ್ಲಿ ಸೇವ್ ಆಗಬೇಕು ನೀವು ಇಲ್ಲಿಂದ ಸೇವ್ ಮಾಡ್ಕೋಬೇಕಾಗುತ್ತೆ. ಪ್ರಿಂಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಎಲ್ಲಿಗೆ ಸೇವ್ ಆಗಬೇಕು ತೋರಿಸ್ತಾ ಇದೆ. ಡೆಸ್ಕ್ಟಾಪ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಸೇವ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ನಾವು ಕ್ರಿಯೇಟ್ ಮಾಡಿರುವಂತಹ ಇನ್ವಾಯ್ಸ್ ಇಲ್ಲಿ ಸೇವ್ ಆಗಿ ಓಪನ್ ಆಗಿದೆ, ನೀವಿಲ್ಲಿ ನೋಡಬಹುದು. CSR ಸೆಂಟರ್ ಇಂದ ಕಂಪ್ಯೂಟರ್ ವರ್ಡ್ಗೆ ನಾವಿಲ್ಲಿ ಸೇಲ್ ಅನ್ನ ಮಾಡ್ತಾ ಇದೀವಿ. ನಾವು ಯಾವ ಯಾವ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದೀವಿ ತೋರಿಸ್ತಾ ಇದೆ, ನೀವಿಲ್ಲಿ ನೋಡಬಹುದು. ಡೇಟ್, ಡಿಸ್ಪ್ಯಾಚ್ ಡಾಕ್ಯುಮೆಂಟ್ ನಂಬರ್, ಸೇಲ್ಸ್ ಆರ್ಡರ್ ನಂಬರ್, ನೀವಿಲ್ಲಿ ನೋಡಬಹುದು. ನಾವು ಯಾವ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿರ್ತೀವಿ ನಮಗಿಲ್ಲಿ ತೋರಿಸುತ್ತೆ. ಯಾವ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಸೇಲ್ ಮಾಡ್ತಾ ಇದೀವಿ, ಎಷ್ಟು ನಂಬರ್, ವ್ಯಾಲ್ಯೂ, ಟ್ಯಾಕ್ಸ್, ಡಿಸ್ಕೌಂಟ್ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ರಿಟೇಲರ್ ಸೇಲ್ಸ್ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಕಸ್ಟಮರ್ ಸೇಲ್ಸ್ ಇನ್ವಾಯ್ಸ್ ಎಂಟ್ರಿಯನ್ನ ನಾವು ಯಾವ ರೀತಿಯಾಗಿ ಮಾಡಬೇಕು ಅಂತ.